ನಮಸ್ಕಾರ. ಕಲ್ಲಪ್ಪನ ನಾನು ಒಂದು ಮಠಕ್ಕೆ ಹೋಗಿದ್ದೆವು. ಮಠದಲ್ಲಿ ಹೋಗಿ ಅಲ್ಲಿ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡಿ ಕುಂತಿದ್ದೆವು. ನಮ್ಮ ಜೊತೆ ಅನೇಕ ಜನರು ಅಲ್ಲಿದ್ರು. ನಮ್ಗಿಂತ ಮೊದ್ಲೇ ಬಂದಂತ ಭಕ್ತರ್ನು ಇದ್ರು, ನಾವು ಹೋದ ನಂತರ ಬಂದಂತ ಭಕ್ತರ್ನು ಇದ್ರು. ಪಾಪ ಆ ಸ್ವಾಮೀಜಿಯವರು ಬಂದಂತ ಭಕ್ತರಿಗೆ ಒಂದಿಷ್ಟು ಆಶೀರ್ವಾದ ನೀಡಿ ಪ್ರಸಾದ ನೀಡ್ತಿದ್ರು. ನೀಡಿ ಕುಶಲೋಪದೆಯನ್ನು ವಿಚಾರಿಸಿದ್ರು. ಯಾವ ಏನ್ ಎದಕ್ಕೆ ಅಂತ ಕೇಳ್ತಿದ್ರು. ಬಂದಂತ ಭಕ್ತರಲ್ಲಿ ಕೆಲವರು ಭಕ್ತರು ಆ ಸ್ವಾಮೀಜಿಯವರಿಗೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಿದ್ರು, ಅದಕ್ಕೆ ಪರಿಹಾರ ಕೇಳ್ತಿದ್ರು. ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಯ್ತು ಅಂತಂದ್ರೆ, ನಾನು ನೋಡುವಂತ ಸಂದರ್ಭದಲ್ಲಿ ಅವರನ್ನ ಪರಿಹಾರಗಳು ಕೇಳಿ ಅರ್ಥ ಮಾಡ್ಕೊಳಕ್ ತಯಾರಿಲ್ಲ ಭಕ್ತರು. ಏನೋ ಒಂದು ಪವಾಡ ಆಗಿಬಿಡ್ತದ ಅನ್ನೋ ನಂಬಿಕೆಯಲ್ಲಿ ಬಂದ್ಬಿಟ್ಟ ಆ ಸ್ವಾಮೀಜಿಯವರು ತಿಳಿಸಿರಕತ್ತಾರ. ಸರಿಯಾಗಿರ್ರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋರಿ, ಉತ್ತಮ ವಿಚಾರಗಳನ್ನೇ ಮಾಡ್ರಿ, ಉತ್ತಮ ಕೆಲಸಗಳನ್ನೇ ಮಾಡ್ರಿ ಅಂತ ಹೇಳಕತ್ತಾರ ಅವರು. ಇವ್ರು ಅವು ಮಾತುಗಳು ಕೇಳಿಸಕ್ ತಯಾರಿಲ್ಲ. ಅವರಿಂದ ನಿರೀಕ್ಷೆ ಏನಂದ್ರೆ ಅವರೊಂದು ತಾಯತ ಕಟ್ಟಿದ್ದಾರೆ, ಅವರೊಂದಿಷ್ಟು ಮಂತ್ರಿಸಿದರೆ ಇವ್ರು ಬದುಕೆ ಬದಲಾಗಿ ಬಿಡ್ಬೇಕು, ಆ ರೀತಿ ನಿರೀಕ್ಷೆ ಮತ್ ಕೇಳಕತ್ತಿದ್ರು. ಅದೆಲ್ಲ ನೋಡಿದ ನಂತರ ಕಲ್ಲಪ್ಪಣ್ಣ ಹೇಳಿದ, ಹೊರಗೆ ಬಂದೇವ್ ನಾವು, ಹೊರಗೆ ಬಂದು ಮಾತಾಡ್ಕೊಂಡ್ ಕೂತಿದ್ದೆವು. ನೋಡೋ ತಮ್ಮ ಜನರಿಗೆ ದುಡಿಯೋನು ಬೇಕಾಗಿವ್ರ, ಹೈರಾಣ ಆಗದ್ ಬೇಕಾಗಿಲ್ಲ. ಒಮ್ಮಲಿಗೆ ಅವ್ರ ಬದುಕು ಬಂಗಾರ ಆಗಿಬಿಡ್ಬೇಕಂತ. ಆದ್ರ ಬಂಗಾರನು ಭೂಮಿ ಒಳಗಿಂದ ಹೊರಗೆ ಬಂದು ಕುಲುಮೆ ಒಳಗ್ ಬಿದ್ದು ಕಾಯ್ದು ನಂತರನೇ ಬಂಗಾರ ಆಗದಂತ ಅವ್ರಿಗೆ ಗೊತ್ತಿಲ್ಲ. ನಾವು ಕಲ್ಲಾಗಿ ಇರ್ಬೇಕು, ಆದ್ರೆ ಅವ್ರ ಬದುಕು ಬಂಗಾರ ಆಗಿರ್ಬೇಕಂತ ಬಯಸ್ತಾರ. ಪಾಪ ಆ ಸ್ವಾಮೀಜಿಯವರಿಗೆ ಅದೆಷ್ಟು ತೊಂದರೆಯನ್ನು ಕೊಡಕತ್ತಾರಲ್ಲ ಅಂತ ಕಲ್ಲಪ್ಪಣ್ಣ ಹೇಳ್ದ. ಹಾಗೆ ಹೇಳ್ತಾ ಇನ್ನೊಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಾನ. ಏನಂದ್ರೆ, ನಾವು ಅದೆಷ್ಟೋ ಸಂದರ್ಭಗಳಲ್ಲಿ ನಮ್ಮ ಅರ್ಹತೆಯನ್ನ ಮೀರಿದ್ದನ್ನ ಬಯಸ್ತೀವಿ. ನಾವು ಪರಿವರ್ತನೆ ಆಗ್ಲಿಕ್ಕೆ ಸಿದ್ಧರಿರೋದಿಲ್ಲ, ನಮ್ಮಲ್ಲಿ ಬದಲಾವಣೆ ತಗೋದಕ್ಕೆ ನಾವು ಸಿದ್ಧರಿರೋದಿಲ್ಲ, ನಮ್ಮಲ್ಲಿನ ಕೆಟ್ಟತನವನ್ನು ನಾವು ದೂರ ಮಾಡಕೋಕ್ ಸಿದ್ಧರಿರೋದಿಲ್ಲ. ಆದ್ರೆ ನಮ್ ಬದುಕು ಬಹಳ ಚಂದ ಇರ್ಬೇಕಂತ ಬಯಸ್ತೀವಿ. ಬೇರೆ ಸರಿ ಇಲ್ಲದ ಮೇಲ ಮರ ಯಾಕೆ ಸರಿ ಇರ್ಲಕ್ ಸಾಧ್ಯ ಅದ? ಮೊದಲು ನಮ್ಮೊಳಗಿನ ಬೇರುಗಳಲ್ಲಿ ಶುದ್ಧತೆ ಬೇಕು. ನಮ್ಮ ವಿಚಾರಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ಶುದ್ಧತೆ ಬಂತು ಅಂದ್ರೆ ನಮ್ಮ ಜೀವನನೂ ಶುದ್ಧ ಆಗ್ತದ. ಹಿಂಗಾಗಿ ಈಗ ದೇವ್ರು ಕೇಳೋರ್ನಿ ಹೆಚ್ಚಿಗೆಗನ, ದೇವ್ರು ಹೇಳೋರ್ನಿ ಹೆಚ್ಚಿಗೆಗಾರ. ಇವ್ರು ಮೋಸ ಹೋಗಕ್ ತಯಾರನ, ಅವ್ರು ಮೋಸ ಮಾಡಕ್ ತಯಾರನ. ಪಾಪ ಈ ಸ್ವಾಮೀಜಿಯವರು ಇವ್ರನ್ನ ಎಚ್ಚರಿಸ್ಬೇಕಂತಾರ. ಅಂತವೆಲ್ಲ ಮೂಢನಂಬಿಕೆ ಬಿಟ್ಬಿಡ್ರಿ ಅಂತಾರ. ಇವ್ರು ಎಚ್ಚರಾಗತ್ತೇ ಇರಲ್ಲ. ಆ ಸ್ವಾಮೀಜಿಯವರನ್ನ ಇವ್ರ ದಾರಿಗೆ ಕರ್ಕೊಂಡು ಹೋಗಕ್ ನಿಂತಾರ. ಅವ್ರಿಗೂ ದೇವ್ರ ಕಚ್ಚಾಕತ್ತಾರ. ಈ ರೀತಿಯಾದ ಮಾತು ಕಲ್ಲಪ್ಪನಿಂದಾಗಿತ್ತು. ಮತ್ತೆ ಹೇಳ್ತಾನ ಕಲ್ಲಪ್ಪಣ್ಣ, ನಾವೆಲ್ಲ ಜೂಜಾಟ ಆಡ್ಲಿಕ್ಕೆ ನಿಲ್ತೀವಿ, ದುಡಿದು ಸಂಪಾದನೆ ಮಾಡ್ಲಿಕ್ಕೆ ಹೋಗಬೇಡ, ಜೂಜಿನಿಂದ ಗೆಲ್ಬೇಕಂತ ನಿಲ್ತೀವಿ. ಆದ್ರೆ ಅದು ಎಂದೂ ಸಾಧ್ಯ ಆಗಲ್ಲ. ಅದರಿಂದ ಹಾಳಾಗ್ತೀವಿ ಹೊರತು ನಾವು ಅದರಿಂದ ಉದ್ಧಾರ ಆಗಿದ್ದೇ ಇತಿಹಾಸದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಇರೋದಿಲ್ಲ ಅನ್ನೋ ಮಾತನ್ನ ಹೇಳ್ದ. ಕಲ್ಲಪ್ಪಣ್ಣನ ಈ ಎಲ್ಲಾ ಮಾತುಗಳನ್ನ ಕೇಳಿದ ನಂತರ ನನಗನ್ನಿಸ್ತು, ನಾವು ಅದೃಷ್ಟದ ಬೆನ್ನ ಹತ್ತಿದ್ರೆ ಉದ್ಧಾರ ಆಗಲ್ಲ, ಕೆಲಸದ ಬೆನ್ನಂದ್ರೆ ನಾವು ಉದ್ಧಾರ ಆಗ್ತೀವಿ ಅಂತ. ನಾವು ನಮ್ಮ ಕೆಲಸದ ಕಡೆಗೆ ಗಮನ ಕೊಡಬೇಕು. ಅದನ್ನ ಬಿಟ್ಟು ನಮ್ಮ ಕೆಲಸವಂತ ಕಡೆಗೆ ಗಮನ ಕೊಡೋದನ್ನ ನಾವು ಬಿಟ್ಬಿಡ್ತೀವಿ. ಬಿಟ್ಬಿಟ್ಟು ಅದೃಷ್ಟದ ಬೆನ್ನತ್ತೀವಿ.
ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳೋದನ್ನ ನಾವು ಇಷ್ಟಪಡೋದಿಲ್ಲ, ಅದನ್ನ ಬಿಡ್ತೀವಿ. ಅದು ನಮಗ್ ಬೇಕಾಗಿಲ್ಲ. ಅದೃಷ್ಟ ಎಲ್ಲವೂ ನನಗೆ ಒದಗಿಸ್ಕೊಡ್ಬೇಕಂತ ಬಯಸ್ತೀವಿ, ಅದಕ್ಕಾಗಿ ಜೂಜಾಡಕ್ ನಿಲ್ಲುತ್ತೀವಿ. ನಮ್ಮ ಈ ಒಂದು ಮನೋಭಾವದಿಂದಾಗಿಯೇ ನಮ್ಮನ್ನು ಮೋಸ ಮಾಡ್ಲಿಕ್ಕೆ ಸಾಕಷ್ಟು ಜೂಜುಕು ನಡೆಸುವವರು ಕೈಕೊಂಡು ಕೂತ ಅವರು ಉದ್ಧಾರ ಆಗ್ತಾರ, ನಾವು ಉದ್ಧಾರ ಆಗ್ಬೋದು. ಯಾಕಂದ್ರೆ ನಾವು ತಪ್ಪಾದ ದಾರಿಯಲ್ಲಿ ಹೊಟ್ಬಿಟ್ಟಿ. ಕೆಲಸ ಮಂದಿ ನಿರಾಶರಾದವ್ರು ಯಾರು ಇಲ್ಲ ಈ ಜಗತ್ತೆ. ಯಾರು ಕಾಯಕದಲ್ಲಿ ಮಗ್ನರಾಗ್ಯಾರ, ನಿಷ್ಠೆಯಿಂದ ಕೆಲಸ ಮಾಡಾಕತ್ತಾರ, ಅವ್ರ ಜೀವನದಲ್ಲಿ ನೆಮ್ಮದಿ ನೆನ್ಸಕತ್ತವ. ಅವ್ರು ನಿಧಾನವಾಗಿ ಬೆಳಿಬಹುದು, ಯಾಕಂದ್ರೆ ಇಲ್ಲಿ ಅದರದೇ ಆದ ಸಮಯ ಇದೆ ಬೆಳಿಲಿಕ್ಕೂ ಕೂಡ. ನಾವು ದಿಢೀರದು ಶ್ರೀಮಂತರಾಗ್ಲಿಕ್ಕೆ ಜೂಜಿನ ಬೆನ್ನಸ್ತೀವಿ. ಶ್ರೀ ಪತ್ರ ಹಾಕೊಂಡ ಬಡವರಾಗಿ ಹೋಗ್ತೀವಿ, ದಿಢೀರಾಗಿ ಉತ್ತರ ಆಗಲ್ಲ, ಹಾಳಾಗಿ ಹೋಗ್ತೀವಿ, ಅದ್ರ ಬೆನ್ನತ್ತೇವೆ. ಅದಕ್ಕೆ ಅದೃಷ್ಟ ಅನ್ನೋದೇ ನಮ್ಗೆ ಬೇಕಾಗಿಲ್ಲ. ಅದೃಷ್ಟ ಬೇಡ, ನನ್ನ ಪರಿಶ್ರಮದಿಂದ ನಾನು ಗಳಿಸ್ತೀನಿ ಅನ್ನೋ ಒಂದು ಛಲ ನಮ್ಮಲ್ಲಿ ಇರಬೇಕು. ಆವಾಗ ಬದುಕು ಸುಂದರವಾಗ್ತಿರ್ತ. ನಾವೆಲ್ಲ ಅದೃಷ್ಟದ ಬೆನ್ನತ್ತಿ ಬಿಡ್ತೀವಿ. ಅದಕ್ಕಾಗಿ ದೇವ್ರ ಕೇಳೋದಾಯ್ತು, ಜೂಜಾಡೋದಾಯ್ತು, ಹಣೆ ಬರ ಅನ್ನೋದಾಯ್ತು, ಅದೃಷ್ಟದಕ್ಕೆ ಪರೀಕ್ಷೆ ಮಾಡೋದಾಯ್ತು, ಭವಿಷ್ಯ ಕೇಳೋದಾಯ್ತು, ಇಂಥವೆಲ್ಲ ಮಾಡಕ್ ಹೋಗ್ತಿ. ಅದರಿಂದ ಏನಾಗದ? ಏನು ಆಗದೆ. ಬದುಕಲ್ಲಿ ಬದಲಾವಣೆ ಬೇಕಂದ್ರೆ ನಾವು ಕಾಯಕದಲ್ಲಿ ನಿರತರಾಗಬೇಕು. ನಮ್ಮ ಕಾಯಕವೇ ನಮ್ಮನ್ನ ಕಡೆಯವರೆಗೂ ಕೈ ಹಿಡಿದು ನಡೆಸ್ತದ. ಕಾಯಕ ಬಿಟ್ಟೆವು ನಾವು ಕೆಟ್ಟೆವು ಅಂತ ಅರ್ಥ. ಕಾಯಕವು ನಮ್ಮ ಬದುಕಿನ ದಾರಿದೀಪ, ನಮ್ಮ ಬದುಕಿನ ಬೇರುಗಳು. ಉತ್ತಮ ಕಾಯಕಗಳಿಂದ ನಮ್ಮ ಜೀವನ ಉತ್ತಮವಾಗ್ತದ ಹೊರತು ಕೆಟ್ಟದಾಗಲ್ಲ. ಆದ್ರೆ ಅದೇ ಅದೃಷ್ಟ ಬೆನ್ನತ್ತಿದ್ರ, ದೇವ್ರು ಕೇಳಕತ್ತಿದ್ರ, ಜೂಜಿನ ಬೆನ್ನತ್ತಿದ್ರ ಕೆಟ್ಟದಾಗೆ ಆಗ್ತದೆ. ಧನ್ಯವಾದಗಳು.